ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರು ಈ ದಿನ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸೋಣ. ಏಕೆಂದರೆ ಈ ದಿನ ತಿಂಗಳ ಮೊದಲನೆಯ ದಿನವಾಗಿದೆ. ತಿಂಗಳ ಮೊದಲನೇ ದಿನವು ದೇವರು ಕೊಟ್ಟ ಹೊಸ ಆರಂಭದ ದಿನವಾಗಿದೆ. ಕಳೆದ ತಿಂಗಳಲ್ಲಿ ಏನಾದರೂ ಕಷ್ಟ, ಸೋಲು, ನೋವು ಇದ್ದರೂ ದೇವರ ಕರುಣೆ ಇಂದು ಮತ್ತೆ ಹೊಸದಾಗಿ ಹೊಸ ತಿಂಗಳುಗಳ ಹೊಸ ಆಶೀರ್ವಾದ, ಹೊಸ ಅವಕಾಶ ಮತ್ತು ಹೊಸ ನಿರೀಕ್ಷೆ ತರುತ್ತದೆ ಎಂದು ನಾವು ನಮ್ಮ ಯೋಜನೆಗಳತ್ತ ದೇವರ ಚಿತ್ತವನ್ನು ಮೊದಲಿಗಾಗಿ ಇಟ್ಟುಕೊಂಡಾಗ ಅವರು ನಮ್ಮ ದಾರಿಯನ್ನು ಸರಾಗ ಮಾಡುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ತಿಂಗಳಿನಲ್ಲಿ ಭಯದಿಂದಲ್ಲ, ವಿಶ್ವಾಸದಿಂದ ನಡೆದು ದೇವರ ಕೈಯಲ್ಲಿ ನಮ್ಮ ಜೀವನವನ್ನು ಒಪ್ಪಿಸೋಣ. ಈ ತಿಂಗಳಿನಲ್ಲಿ ನಾವು ಈ ವಾಕ್ಯವನ್ನು ಮೊದಲಿನ ದಿನ ಓದಿಕೊಂಡು ಪ್ರಾರ್ಥಿಸೋಣ. ಏಕೆಂದರೆ ದೇವರು ನಮಗೆ ಕೊಡುವ ಈ ತಿಂಗಳಿನ ಆಶೀರ್ವಾದದ ವಚನವಾಗಿ ಮಾರ್ಪಡಲಿ ಎಂಬುದಾಗಿ ಹೇಳಲು ಬಯಸುತ್ತೇನೆ. ಈ ದಿನ ನಾನು ಆಯ್ದುಕೊಂಡಂಥ ಪುಸ್ತಕ ಉಪದೇಶಕ ಗ್ರಂಥದಲ್ಲಿ 3ನೇ ಅಧ್ಯಾಯ 22ನೇ ವಚನವಾಗಿದೆ. ಈ ಪ್ರಕಾರ ನಾನು ಆಲೋಚಿಸಿ, ಮನುಷ್ಯನು ತನ್ನ ಕೆಲಸ ಕಾರ್ಯಗಳಲ್ಲಿ ಉಲ್ಲಾಸಗೊಳ್ಳುವುದಕ್ಕಿಂತ ಅವನಿಗೆ ಮೇಲಾದದ್ದು ಯಾವುದೂ ಇಲ್ಲ, ಇದೇ ಅವನ ಪಾಲಿಗೆ ಬಂದದ್ದು ಎಂದು ಗ್ರಹಿಸಿಕೊಂಡೆ. ಜೀವಮಾನದ ನಂತರ ಸಂಭವಿಸುವುದನ್ನು ನೋಡುವುದಕ್ಕೆ ಮನುಷ್ಯನನ್ನು ಯಾರು ಪುನಃ ಬರಮಾಡುವರು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ಓದಿ ನಾವು ಈ ತಿಂಗಳಿನ ಮೊದಲನೇ ದಿನದಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸಿಕೊಂಡು ದೇವರು ನಮ್ಮನ್ನು ಆಶೀರ್ವದಿಸಲಿ ಎಂದು ಕೇಳೋಣ. ಪರಲೋಕದ ತಂದೆಯೇ, ಈ ಹೊಸ ತಿಂಗಳನ್ನು ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ನನ್ನ ಕುಟುಂಬವನ್ನು ಕಾಪಾಡಿ, ನನ್ನ ಹೆಜ್ಜೆಗಳನ್ನು ನಡೆಸಿ, ನನ್ನ ಶಾಂತಿ ಆಶೀರ್ವಾದದಿಂದ ತುಂಬಿಸಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಬೇಡಿಕೊಳ್ಳೋಣ. ಈ ವಾಕ್ಯವನ್ನು ನೋಡುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ. ಆಮೇನ್.